ನಾನು ನಮ್ಮ ಯಜಮಾನ್ ಕೂತಿರೋ ನೋಡೋದ್ರೆ ಗೊತ್ತಾಗುತ್ತೆ. ಒಂದು ಗೇಮ್ ಅಲ್ಲಿ ಪ್ಲಾನ್ ಮಾಡಿ ಇವಾಗ ಕುತ್ಕೊಂಡಿದೀವಿ. ಸುಮಾರು ಜನ A to Z ಚಾಲೆಂಜ್ ಅಂತ ಮಾಡ್ತಿದಾರಲ್ಲ, ಅದನ್ನ ನಾವು ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನಗೆ ಅನಿಸ್ತು. ಇವಾಗ ಕೂರಿಸ್ಕೊಂಡು A to Z ಚಾಲೆಂಜ್ ಮಾಡೋದಿದೆ. ವಿ ಆರ್ ನಾಟ್ ಪ್ರಿಪೇರ್ಡ್. ಡೈರೆಕ್ಟ್ ಆಗಿ ಹೆಂಗ್ ಬರೋದು ಹಂಗೆ ಮಾಡೋಣ ಅಂತ. ಹೆಂಗೆ ಅಂದ್ರೆ ಎಲ್ಲ ಹೆಂಗೆ ಅಂತಂದ್ರೆ ಇವಾಗ A to Z ಅಲ್ಲಿ ಇವಾಗ ಕನ್ನಡ ನಾವು ಮಾತಾಡ್ತಿದ್ವಿ ನಾರ್ಮಲ್ ಆಗಿ, ಹೇಳಿ ನಿಮ್ಗೆ ಗೊತ್ತಾಗಲ್ವಾ, ಬಿಟ್ರೆ ಆ ಥರ ಸಮಥಿಂಗ್ B ನಾನ್ ಸೆಂಟೆನ್ಸ್ C ನಾನ್ ಸೆಂಟೆನ್ಸು ನಾನ್ ಸ್ಟಾಪ್ ಹೇಳ್ತಾನೆ ಇರಬೇಕು. A to Z ಯಾರು ಸ್ವಲ್ಪ ಸಿಂಪಲ್ ಆಗಿ ಚೆನ್ನಾಗಿ ಒಂದು ಫ್ಲೋ ಅಲ್ಲಿ ಹೋಗ್ತಾರೆ, ಯಾರು ವಿನ್ನರ್ ಆದ್ರೂ ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬಿಟ್ಟು ಹೇಳಬೇಕು. ABCD ಇಂದ ಇವಾಗ ನಾನು ಹೇಳ್ತೀನಿ, ಏನ್ ಗೊತ್ತಾಗಲ್ವಾ, ನೆಕ್ಸ್ಟ್ ನೀನ್ B ಇಂದ ಒಂದು ಹೇಳ್ತೀಯ, C ಇಂದ ನಾನು ಹೇಳ್ತೀನಿ. ಸೊ ಒಂದು ಲೈನ್ ಆಗಿ ಯೋಚನೆ ಮಾಡಿದ ಕನ್ನಡದಲ್ಲಿ ಬೇಡ, ಕನ್ನಡದಲ್ಲೇ ಹೇಳ್ಬೇಕು. ಸರಿನಾ? ಟ್ರೈ ಯೋರ್ ಬೆಸ್ಟ್. ಯು ಆರ್ ಮ್ಯಾರಿಡ್ ಕನ್ನಡ ಗರ್ಲ್. ಸರಿನಾ? Ready, steady, go. 1, 2, 3. The game starts now. ಯಾವ ಬೇಕಾದ್ರೆ ಓದ್ತಾರೆ. ಐಶ್ವರ್ಯ ಬಂದು ಆ ಥರ ಬೇಡ, ಒಂದು ಫುಲ್ ಸೆಂಟೆನ್ಸ್ ಹೇಳ್ಬೇಕು. ಇದು ಸ್ಟಾರ್ಟ್ ಮಾಡ್ಬಿಟ್ಟಾ? ಅದು ಸಾರಿ ಫಸ್ಟ್ ಐಶ್ವರ್ಯ ಬಂದು ಬಿಟ್ರೆ ತಿರ್ಕೊಂಡು ಹೋಗ್ತೀಯ. ಚಿಂದಿ ಚಿತ್ರಾನ್ನ ದೊಡ್ಡಮ್ಮ ಹೆಂಗೆ ಗೊತ್ತಾ, ಎದೋಡಲೇ ನಾವು ಫಾಸ್ಟ್ ಹೋಗಿದ್ದೆ ಬೆಳಗ್ಗೆ ಸ್ಕೂಲ್ಗೆ. ಗೆಳೆಯ ಗೆಳೆಯ ಓ ಸರಿ ಜಿ ಗೆಳೆಯರ ಪ್ರಯತ್ನ ನಾವು ಓದ್ಬೇಕು. ಜಿ ಹೆಚ್ಚು ಹೇಳ್ಬಿಟ್ಟು ಬಂದಿದ್ಯಾ? ಇಬ್ರು ಹೇಳಿದೀನಿ. ಹೆಚ್ ಐ ಆಗಿತ್ತು ಇಬ್ರು. ಇಬ್ರು ಅದು ಐ ತರ ಬಂದು ಇಂಗ್ಲಿಷ್ ಅದಿರುತ್ತೆ. ಈರಲ್ವ ಇಬ್ರು? ಐ ಬರುತ್ತೆ. ಐ ತಲ ಕಡಿ ಇಲ್ಲ ಇಬ್ಬರು ಅದು ಐನೇ ಬರುತ್ತೆ. ಕಾಣದ ಹಂಗೆ ಬರುತ್ತೆ. ಬರೀ ಇಂಥದೆಯ ಇಬ್ಬರು EGHIJ ಅಲ್ವಾ? ಜೋಫರ್ಸ್ ನೋಡಕ್ ಸಕ್ಕತ್ತಾಗಿರುತ್ತೆ ಈ ಟೈಮಲ್ಲಿ. ಕೇಳಕ್ಕೆ ಯಾರು ಬಾ ಜಿಕ್ಕಿದ್ದೆಲ್ಲ ಅಂತ ಮೊದಲು ಮುಗಿಸಿಲ್ಲ. ನಂಗೇನು ಗೊತ್ತಿಲ್ಲಪ್ಪ. ಊರಲ್ಲಿ ಪರವಾಗಿಲ್ಲ ಬಿಡು. ರೆಸ್ಪೆಕ್ಟ್ ಟು ಯು. ರೆಸ್ಪೆಕ್ಟ್ ಟು ಯು. OPQ OP ಆರ್ಎಸ್ ಓಕೆ ರಾಜ್ಕುಮಾರ ನಮ್ಗ. ಅಯ್ಯೋ ಈ ಅಂಕಲ್ ಆಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ. ತಲೆ ತಿರುಗ್ತಾರೆ ಡ್ಯಾನ್ಸ್ ಮಾಡಿ ಮಾಡಿ. ಒಬ್ಬಟ್ಟು ಇರ್ತಾರೆ. ಯಾರು ಉರಿತಾ ಇದೆಯಾ? ಉರಿತಾ ಇದ್ದೀವಿ. ವಾಪಸ್ ಬಂದ್ರೆ ಅಷ್ಟೇ. ಆಮೇಲೆ ವೈಡ್ ಆಂಗಲ್ ಉಳಿತೀನಿ. ಜೆರಾಕ್ಸಿ ಕೊಟ್ಟು ಬಂದಿದ್ದೀನಿ, ಆಮೇಲೆ ಇಸ್ಕೋಬೇಕು. ಯಾಕಪ್ಪ? ಯಾಕೋ? ಏನ್ರಿ ಇದು? ಏನ್ರಿ ಮೀಡಿಯಾ? ಸಪ್ಪಂತ ಕುತ್ಕೊಂಡ್ಬಿಟ್ಟಿದ್ದೀನಿ. ಜಿಪ್ ಅಂತ ಮುಗ್ದಾಯ್ತು. ಇದು ಆಕ್ಚುಲಿ ಚೆನ್ನಾಗಿರೋ ಚೆನ್ನಾಗಿತ್ತು ಅಂತಾರ. ಆಕ್ಚುಲಿ ಸಕ್ಕದಾಗಿತ್ತು ಇದು. ಇದೆಲ್ಲ ಯಾವ ಮಾಡೋದು ಸಾಕಾಗ್ತದೆ ಏನಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಓಕೆ, ಇದು A to Z ಒಂಥರ ಸ್ವಲ್ಪ ಫನ್ ಆಗಿತ್ತು. ಸ್ವಲ್ಪ ಚೆನ್ನಾಗಿ ಆಕ್ಚುಲಿ ಪ್ಲಾನೇ ಇಲ್ಲ, ಏನೇನು ಬರುತ್ತೆ ಹಂಗೆ ಮಾಡಿದ್ವಿ. ABCD ನೆನಪಾಗೋದು ಸ್ವಲ್ಪ ಕಷ್ಟ ಆಯಿತು. ಸೊ ಐ ಥಿಂಕ್ ಈ ಥರ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಇನ್ನೊಂದು ಗೊತ್ತಾ, ಮೇ ಬಿ ನನ್ನ ಫ್ರೆಂಡ್ಸ್ ಜೊತೆ ನನಗೆ ಈಗ ಪ್ರೆಸೆಂಟ್ ಐಡಿಯಾ ಬಂದಿತ್ತು.
A to Z ಅಲ್ಲಿ ಸಾಂಗ್ಸ್ ಮಾಡ್ಬೋದು ನಾವು. A ಒಂದು ಸಾಂಗ್, B ಒಂದು ಸಾಂಗ್, C ಒಂದು ಸಾಂಗ್, ಆ ಥರ ಅಂತ್ಯಾಕ್ಷರಿ ಬದಲು ವಿ ಕ್ಯಾನ್ ಗೋ ವಿತ್ ಆಲ್ಫಾಬೆಟ್ಸ್ ಲೈಕ್ ಎಲ್ಲ ಲೆಟರ್ಸ್ ಸಿಗುತ್ತಾ? ಅದೇ ಹುಡುಕಿದ್ರೆ ನೋಡೋಣ ಆ ಥರ ಟ್ರೈ ಮಾಡ್ಬೋದಾ ಬೇಡವಾ ಅಂತ ಕಮೆಂಟ್ ಹಾಕಿ ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ಕಮೆಂಟ್ ಮಾಡಕ್ ಹೋದಾಗ. ಆ್ಯಂಡ್ ಅಷ್ಟೇ. ಆ್ಯಂಡ್ ಏನಪ್ಪ ವಿಚಾರ ಅಪ್ಡೇಟ್ ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ ಅಂತಂದ್ರೆ, ಸಿಂಪಲ್ ಅವ್ರ ನಿಮ್ಮ ಲೈಫ್ ಏನು ನಡೀತಿದೆ ಅಂದ್ರೆ How are you doing? I'm doing many things, but ಅದರಲ್ಲಿ ಯಾವ್ದು How is your life going? good. ಗುಡ್ ಅಂತ. ಸೊ ನಾನು ಅದೇ ನೀವೆಲ್ಲ ನೋಡ್ದಂಗೆ ಬೆಳಗ್ಗೆ ಹೋಗ್ತಾ ಸ್ಕೂಲ್ಗೆ ಹೋಗ್ತೇನೆ, ಬರುತ್ತೆ ಸಾಯಂಕಾಲ ಇಲ್ಲಿರ್ತಾ ಇದ್ದೀನಿ. ಸೊ ರೊಟೀನ್ ಹಿಂಗೆ ನಡೀತದೆ. ಸೊ ಫ್ರೀ ಸಿಕ್ಕಿದಾಗೆಲ್ಲ ಇಲ್ಲಾಂದ್ರೆ ಎಲ್ಲರೂ ಈಚೆ ಹೋದಾಗೆಲ್ಲ ಡೆಫಿನೆಟ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಬೇರೆ ಯಾವ್ದಾದ್ರು ಈ ಥರ ಸಿಂಪಲ್ ಆ್ಯಂಡ್ ಈಸಿ ಸ್ವಲ್ಪ ಮಸ್ತ್ ಮಜಾ ಮಾಡೋ ಥರ ಚಾಲೆಂಜಸ್ ಇದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕರೋ, ಶೇರ್ ಮಾಡಿ, ಕಮೆಂಟ್ ಕರೋ, ಸಬ್ಸ್ಕ್ರೈಬ್ ಮಾಡಿ. only on Samarthik YouTube channel. Thank you. Bye-bye. Good night.